परब्रह्म तस्मै श्री गुरुवे नमः। ओम नमः शिवाय। ओम नमः शिवाय। ओम ಶ್ರೀ ಕಾಳಿಕಾ ಮಾತೆ ನಮಃ। ಮೊದಲಿಗೆ ನಾವು ಆಕಳಿ ಸಗಣಿಯ ಕುಳ್ಳನ್ನು ತೆಗೆದುಕೊಂಡಿದ್ದೇವೆ. ಚೆನ್ನಾಗಿ ಒಣಗಿರಬೇಕು ಕುಳ್ಳು. ಆಕಳ ಸಗಣಿನೇ ಆಗಿರಬೇಕು. ಹೀಗಾಗಿ ಈ ಒಂದು ಆಕಳ ಸಗಣಿನ ಕುಳ್ಳನ್ನು ನಾವು ತೆಗೆದುಕೊಂಡಿದ್ದೇವೆ ಅಗ್ನಿಹೋತ್ರ ಮಾಡೋದಕ್ಕೆ. ಇದು ಮರಳು ಮಾತಂಗಿ ಅಂತೇಳಿ. ಇದರಲ್ಲಿ ಶಿವಲಿಂಗವಿರುತ್ತೆ ಮತ್ತು ಇದರಲ್ಲಿ ಪಾಣಿವಾಟನೂ ಇರುತ್ತೆ. ಹೀಗಾಗಿ ಇದಕ್ಕೆ ಭಾಳ ವಿಶೇಷವಾದಂತಹ ಮಾನ್ಯತೆ ಇದೆ. ಇಲ್ಲಿ ನೋಡಿ, ಶಿವಲಿಂಗ ಇದೆ, ಇದರಲ್ಲಿ ಲಿಂಗ ಮತ್ತು ಪಾಣಿವಾಟ ಎರಡೂ ಇದೆ. ಹೀಗಾಗಿ ಇದಕ್ಕೆ ಶಿವಲಿಂಗ ಬೀಜ ಅಂತಲೂ ಕರೀತಾರೆ ಮತ್ತು ಮರಳು ಮಾತಂಗಿ ಅಂತಲೇ ಕರೀತಾರೆ. ಇದು ಜಟಮಾಸಿ ಅಂತೇಳಿ. ಇದು ಶಿವಲಿಂಗನ ಜಡೆಯ ಥರ ಒಂದು ಜಡೆಯ ಆಕಾರವಾಗಿ ಇರುತ್ತೆ. ಇದು ಜಟಮಾಸಿ ಅಂತೇಳಿ. ಇದು ಅದ್ಭುತವಾದಂಥ ವಶೀಕರಣ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಈ ಶಿವನ ಜಡೆಯಂತಹ ಇರುವಂತಹ ಜಟಮಾಸಿ ಅನ್ನುವ ಒಂದು ಗಿಡಮೂಲಿಕೆಯನ್ನು ಇದರಲ್ಲಿ ಹಾಕೋಣ. ಮರಳು ಮಾತಂಗಿ ಹಾಕಿದ್ದೇವೆ. ಇದು ಬೆನ್ನತ್ತಿ ಅಂತೇಳಿ ಗಿಡಮೂಲಿಕೆಗಳಲ್ಲಿ ಬರುತ್ತೆ. ಅದ್ಭುತವಾದಂತಹ ಭಗವಂತ ವನಸಿರಿಗಳಲ್ಲಿ ಇದನ್ನು ತಯಾರು ಮಾಡಿದ್ದೇನೆ. ಇದು ನೋಡಿ, ಒಂದಕ್ಕೊಂದು ಎಲೆ ಅಂಟಿಕೊಂಡಿರುತ್ತೆ, ಒಂದಕ್ಕೊಂದು ಬೆನ್ನಿಗೆ. ಇದಕ್ಕಾಗಿ ಇದಕ್ಕೆ ಬೆನ್ನತ್ತಿ ಅಂತೇಳಿ ಕರೀತಾರೆ. ಇದು ಅದ್ಭುತವಾದ ವಶೀಕರಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡುತ್ತೆ. ಇದನ್ನು ಒಂದು ಅಗ್ನಿಹೋತ್ರದಲ್ಲಿ ಹಾಕೋಣ. ಇದು ನೋಡಿ, ವನಸಿರಿಯಲ್ಲಿ ಬರುವಂತಹ ಮಯೂರ ಶಕೆ. ಇದು ನೋಡಿ, ನವಿಲಿನ ಗೆರಿ ಥರ ಇರುತ್ತೆ. ಇದು ಮಯೂರ ಶಕೆ ಅದ್ಭುತವಾದಂತಹ ಕೆಲಸ ಮಾಡುತ್ತೆ. ಈ ವನಸಿರಿ ಇದು ವಶೀಕರಣ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಿಕೊಡುತ್ತೆ, ಸರ್ವಕಾರ್ಯನ ಸಿದ್ಧಿ ಮಾಡಿಕೊಡುತ್ತೆ. ಸೇಮ್ ಇದು ನವಿಲಿನ ಗರಿ ಥರನೇ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಒಂದು ಬೇರಿನ ಸಮೇತ ಈ ಒಂದು ಅಗ್ನಿಹೋತ್ರಕ್ಕೆ ಹಾಕೋಣ. ಎಲ್ಲ ಗಿಡಮೂಲಿಕೆ ಹಾಕಿದ ತಕ್ಷಣವೇ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ ಬೆಂಕಿಯನ್ನು ಹಚ್ಚಬೇಕು. ಓಂ ಅಗ್ನಿದೇವಾಯ ನಮಃ. ಓಂ ಅಗ್ನಿದೇವಾಯ ನಮಃ. ಓಂ ಶ್ರೀ ಅಗ್ನಿದೇವಾಯ ನಮಃ. ಓಂ ಅಗ್ನಿದೇವಾಯ ನಮಃ. ಓಂ ಅಗ್ನಿದೇವಾಯ ನಮಃ. ಓಂ ಅಗ್ನಿದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಕಳ ತುಪ್ಪ, ಪ್ಯೂರ್ ಆಕಳ ತುಪ್ಪವನ್ನು ಸುರಿತಾ ಇರಬೇಕು ಈ ಯಂತ್ರಕ್ಕೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಅಗ್ನಿದೇವನ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿರುವಂಥ ಸಂಕಲ್ಪಗಳು, ಯಾವುದೇ ಥರದ ಮಾಟ ಮಂತ್ರ ಪ್ರಯೋಗ ತಂತ್ರ ಪ್ರಯೋಗ ಮತ್ತು ಒಬ್ಬರಿಂದ ಮೋಸ ಮತ್ತು ತಂತ್ರ ಪ್ರಯೋಗಗಳು ಆಗ್ತಾ ಇದ್ದರೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಅಗ್ನಿಹೋತ್ರವನ್ನು ಮಾಡೋದರಿಂದ ನಿಮ್ಮ ಸರ್ವ ಕಾರ್ಯಗಳು ಮತ್ತು ನೀವು ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಅಂದ್ಕೊಂಡು ಈ ತುಪ್ಪವನ್ನು ಹಾಕುತ್ತಾ ಹೇಳಿಕೊಳ್ಳುತ್ತಾ ಮಂತ್ರವನ್ನು, ಬೀಜ ಮಂತ್ರ ಹೇಳಿದ್ದಲ್ಲ ಆ ಮಂತ್ರವನ್ನು ಅನ್ಕೊತಾ ಮತ್ತು ಶಿವ ಸ್ತೋತ್ರವನ್ನು ಪಠನೆ ಮಾಡುತ್ತಾ ಈ ಒಂದು ಅಗ್ನಿದೇವನವನ್ನು ಪ್ರಾರ್ಥನೆ ಮಾಡಿ ಈ ಒಂದು ಅಗ್ನಿಕುಂಡದಲ್ಲಿ ಎಲ್ಲ ಗಿಡಮೂಲಿಕೆ ಹಾಕಿ ಒಂದು ಭಸ್ಮವನ್ನು ಮಾಡಿಕೊಳ್ಳಬೇಕು. ಒಂದು ಭಸ್ಮ ಮಣ್ಣು ಎಲ್ಲ ಕಂಪ್ಲೀಟಾಗಿ ಸುಡಬೇಕಲ್ಲ, ಎಲ್ಲ ಸಂಪೂರ್ಣವಾಗಿ ಕರಿ ಮಸಿ ಆಗಬೇಕು. ಆ ಥರ ನೀವು ಸುಡಿ ಎಲ್ಲ ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ, ನೀವು ಹಾಕಿ ಎಲ್ಲ ಕಂಪ್ಲೀಟಾಗಿ ಸುಡಬೇಕದು. ಸುಡಬೇಕು. ನಂತರ ನೈವೇದ್ಯವನ್ನು 2 ಬಾಳೆಹಣ್ಣು ತೆಗೆದುಕೊಂಡು ನೈವೇದ್ಯವನ್ನು ಇಡಬೇಕು. ಇಟ್ಟ ನಂತರ ಮಹಾಮಂಗಳಾರತಿ ಮಾಡಿ ಮುಕ್ತಾಯವನ್ನು ಮಾಡಿಕೊಳ್ಳಬೇಕು. ನೋಡಿದ್ರಲ್ಲ, ಈ ಒಂದು ಶಿವಪಂಚಾಕ್ಷರಿ ತಂತ್ರ ಪ್ರಯೋಗನ, ಅದ್ಭುತವಾದಂತಹ ತಂತ್ರ ಪ್ರಯೋಗ ಇದು. ಇದನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಿ ಮನೆಯಲ್ಲಿ. ಇದು ವಿಶೇಷವಾದಂತಹ ವಶೀಕರಣ ಸಂಬಂಧಪಟ್ಟಿದ್ದು ಮತ್ತು ಮನೆಯಲ್ಲಿ ಸರ್ವ ಕಷ್ಟಗಳು ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಅದ್ಭುತ ತಂತ್ರ ಪ್ರಯೋಗ. ಇದನ್ನು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ಅದ್ಭುತವಾದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಒಂದು ತಂತ್ರ ಪ್ರಯೋಗ ಆಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ತಪ್ಪಲಾರದೆ ಮನೆಯಲ್ಲಿ ಮಾಡಿಕೊಳ್ಳಿ. ಈ ಒಂದು ಪೇಸ್ಟ್ ನಾವು ಮಾಡಿಕೊಂಡಿರ್ತೀವಲ್ಲ ಅರಗಜ ಜೊತೆ ಆ ಒಂದು ನಮ್ಮ ತಂತ್ರ ಪ್ರಯೋಗ ವಶೀಕರಣ ಸಂಬಂಧಪಟ್ಟಂತಹ ತಂತ್ರ ಪ್ರಯೋಗ ಮಾಡಿಕೊಂಡಿದ್ವಲ್ಲ, ಇದನ್ನು ಮನೆಯಲ್ಲಿ ನೀವು ಯಾವಾಗಲೂ ಹೊರಗಡೆ ಹೋಗುವಾಗ ಈ ಒಂದು ತಿಲಕವನ್ನು ಮನೆಯಲ್ಲಿ ಇಟ್ಟುಕೊಂಡು ಹೋಗೋದ್ರಿಂದ ಸರ್ವ ಕಾರ್ಯಗಳು ಕೆಲಸ ಮಾಡ್ತವೆ ಮತ್ತು ವಿಘ್ನವನ್ನು ದೂರ ಮಾಡುತ್ತೆ. ವಶೀಕರಣ ಸಂಬಂಧಪಟ್ಟಂತಹ ಒಂದು ತಿಲಕವಾಗಿರುತ್ತೆ. ಏನಪ್ಪ ಅಂತಂದರೆ ಡೇಟ್ ಆದವರು ಮುಟ್ಟಬಾರ್ದು, ಯಾರು ಹೆಣ್ಣುಮಕ್ಕಳು ಮುಟ್ಟಬಾರ್ದು, ಅವ್ರ ನೆರಳಿಗೂ ಸಹ ಇದ್ರ ಮೇಲೆ ಬಿಡಬಾರ್ದು ಅಂತ ತಲೆ ದೇವರ ಜಗಲಿ ಮೇಲೆ ಇಟ್ಟಿರ್ಕೊಳ್ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಯಂತ್ರವನ್ನು ತಯಾರು ಮಾಡಿದ್ವಲ್ಲ ಆ ಬೆಳ್ಳಿ ತಗಡದಲ್ಲಿ ಅಥವಾ ತಾಮ್ರ ತಗಡದಲ್ಲಿ, ಅದನ್ನು ಒಂದು ಹಳ್ಳಿನ ಕಟ್ಟು ಅಥವಾ ಲ್ಯಾಮಿನೇಷನ್ ಮಾಡಿ ನಿಮ್ಮ ಮನೆಯಲ್ಲಿ ಜಗಲಿಯ ಮೇಲೆ ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡಿಕೊಳ್ತಾ ಒಂದು ಅಗರಬತ್ತಿಯನ್ನು ಬೆಳಕೊಂತ ಬನ್ನಿ. ಅದ್ಭುತವಾದಂತಹ ಮನೆಗೆ ಎಂಥದ್ದೇ ಕಷ್ಟ ಬಂದಿರಲಿ, ಎಂಥದ್ದೇ ಮನೆಯಲ್ಲಿ ಸಮಸ್ಯೆ ಇರಲಿ, ಒಂದು ಕ್ಷಣದಲ್ಲಿ ನಿಮಗೆ ಕಾರ್ಯಸಿದ್ಧಿ ಮಾಡುತ್ತೆ. ಇದನ್ನು ಪ್ರತಿನಿತ್ಯ ಮಾಡಿಕೊಳ್ತಾ ಬನ್ನಿ. ಆ ಶಿವನ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಪೂಜೆ ಆದಮೇಲೆ ಒಂದು ಕಾಯಿಯನ್ನು ಒಡೆದು ಪೂಜೆ ಮಾಡಿಕೊಳ್ಳಿ, ನಿಮ್ಮ ಕಾರ್ಯಸಿದ್ಧಿ ಆಗ್ತದೆ. ಈ ಒಂದು ತಂತ್ರ ಪ್ರಯೋಗನ ಮನೆಯಲ್ಲಿ ನಿಧಾನಗತಿಯಲ್ಲಿ ಮಾಡಿ, ಏನು ಅವಸರ ಇಲ್ಲ.
ಈ ಶಿವರಾತ್ರಿ ಆಗಿಲ್ಲಪ್ಪ ಅಂತಂದರೆ ನೀವು ಬರುವ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಯಲ್ಲಿಯೂ ಈ ಒಂದು ತಂತ್ರ ಪ್ರಯೋಗನ ಮಾಡ್ಬೋದು. ಮತ್ತು ಏನಪ್ಪ ಅಂತಂದರೆ ಮನೆಯಲ್ಲಿ ಯಾರೇ ಇರಲಿ, ಎಂಥದ್ದೇ ಇರಲಿ ಕಷ್ಟ ನಿವಾರಣೆ ಆಗ್ತದೆ. ಇದನ್ನು ಸಂಪೂರ್ಣವಾದ ವಿಡಿಯೋನ ನೋಡಿ ಮತ್ತು ಯಾವುದೇ ತಪ್ಪಲಾರ್ದಂಗೆ ಗಿಡ ಮೂಲಿಕೆಗಳು ಮತ್ತು ಈ ಒಂದು ತಂತ್ರ ಪ್ರಯೋಗನ ಮಾಡಿಕೊಳ್ಳಬೇಕು. ಮತ್ತು ಇದು ಏನಪ್ಪ ವಿಶೇಷ, ಅದು ನಾವು ಯಂತ್ರ ಬರೆದಿದ್ದೀವಿ ಹಿಟ್ಟಿನಿಂದ, ಅದನ್ನು ಏನು ಮಾಡಬೇಕಪ್ಪ ಮತ್ತು ಅದನ್ನು ಎಲ್ಲಿ ಹಾಕಬೇಕು ಅಂತಂದರೆ, ಆ ಹಿಟ್ಟನ್ನು ಒಂದು ಸಣ್ಣ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಒಂದು ಸಣ್ಣ ಉಂಡೆಗಳನ್ನು ಮಾಡಿ ನದಿ ಇರುವಂಥ ನದಿಗಳಲ್ಲೇ ಆಗಲಿ ಮತ್ತು ಆಕಳಾಗಲಿ, ಮತ್ತು ನೀವು ಅಷ್ಟು ಅಕಸ್ಮಾತ್ ದೂರ ಐತಪ್ಪ, ನದಿಗಳು ದೂರ ಇದಾವ, ನಾವು ಹಾಕೋಕ್ಕಾಗಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ಸಾಯಂಕಾಲ ನೀವು ಇದಕ್ಕೆ ಏನೋ ತುಳಸಿ ಗಿಡಕ್ಕೆ ಹಾಕ್ಬೋದು, ಅಥವಾ ಮನೆಯಲ್ಲಿ ಮುಂದೆ ಇರುವಂಥ ಯಾವುದಾದ್ರೂ ಹಸಿರು ಗಿಡಕ್ಕೆ ನೀವು ಅದನ್ನು ಹಿಟ್ಟನ್ನು ತಗೊಂಡು ಹಾಕ್ಬೋದು. ಮತ್ತು ಈ ತಂತ್ರ ಪ್ರಯೋಗ ಅದ್ಭುತವಾದಂಥ ತಂತ್ರ ಪ್ರಯೋಗ ಮನೆಯಲ್ಲಿ ಎಲ್ಲರೂ ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಕರೆ ಮಾಡಿ. ನಾನು ನಂಬರ್ನ ಡಿಸ್ಪ್ಲೇ ಹಾಕ್ತಾ ಇದ್ದೀನಿ, ನೀವು ಕರೆ ಮಾಡಿ, ನಾನು ಅದಕ್ಕೆ ಸಂಪೂರ್ಣವಾದಂಥ ವಿವರಣೆನ ಕೊಡ್ತೀನಿ. ಯಾವುದೇ ಸಮಸ್ಯೆ ಇರಲಿ ನಮಗೆ ಒಂದು ಕಾಲ್ ಮಾಡಿ ತಿಳಿಸ್ಕೊಡ್ತೇನೆ. ನಮಸ್ಕಾರಗಳು. ಯಂತ್ರವನ್ನು ಬಿಡಿಸಿದ್ದೀವಲ್ಲ, ಆ ಮಂತ್ರ ಪ್ರತಿನಿತ್ಯ 11 ಬಾರಿ ಜಪ ಮಾಡ್ತಾ ಇರಬೇಕು. ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ವಾಯನಮಸಿ ಸರ್ವಲೋಕ ವಶೀಕರಣಾಯ ಸ್ವಾಹ ಅಂತೇಳಿ ಈ ಮಂತ್ರವನ್ನು ಪ್ರತಿನಿತ್ಯ 11 ಬಾರಿ ಜಪ ಮಾಡಬೇಕು. ನೀವು ಎದ್ದ ತಕ್ಷಣ ಸ್ನಾನ ಮಾಡಿ ಮಡಿಯಿಂದ ಈ ಮಂತ್ರವನ್ನು 11 ಬಾರಿ ಪಠನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಸರ್ವ ಜನದ ಕಷ್ಟ ಆಗಲಿ ನಿವಾರಣೆ ಆಗ್ತದ, ಆರೋಗ್ಯ ನಿವಾರಣೆ ಆಗ್ತದ. ಆ ಶಿವನ ಕೃಪಾಶೀರ್ವಾದ ನಿಮ್ಮ ಮೇಲಿರುತ್ತೆ. ನಮಸ್ಕಾರಗಳು.